ಬಡತನಕ್ಕೆ ಉಂಗುವ ಚಿಂತೆ, ಬಡತನಕ್ಕೆ ಉಂಗುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಂಡರೆ ಉಡುವ ಚಿಂತೆ, ಬಡತನಕ್ಕೆ ಉಂಗುವ ಚಿಂತೆ, ಬಡತನಕ್ಕೆ ಉಂಗುವ ಚಿಂತೆ. ಓಂ ಶಾಂತಿ. ಅಕ್ಕನ ಬಳಗ ಅಂದ್ರೇನೆ ಎಲ್ಲ ಬಂಧುಗಳು, ಒಂದು ಪರಿವಾರ. ಯಾರ ಪರಿವಾರ? ಶಿವನ ಪರಿವಾರ. ಆತ್ಮೀಯ ಅಕ್ಕಂದಿರು ಹಾಗೂ ನಮ್ಮ ಎಲ್ಲ ಅಣ್ಣಂದಿರಿಗೂ ಸಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕೋಟಿ ಕೋಟಿ ವಂದನೆಗಳು. ಪರಂಪಿತ ಪರಮಾತ್ಮ ಶಿವ ಈ ಸೃಷ್ಟಿಕರ್ತ ತಂದೆ, ನಮ್ಮೆಲ್ಲರ ಅಧಿಪತಿ, ನಮ್ಮೆಲ್ಲರ ಸೃಷ್ಟಿಕರ್ತ, ನಮ್ಮೆಲ್ಲರ ರಚಯಿತ ತಂದೆ ಈ ಸೃಷ್ಟಿಯಲ್ಲಿ ಬಂದು ಈ ಜಗತ್ ಕಲ್ಯಾಣ ಮಾಡಿಸೋದಕ್ಕೋಸ್ಕರ ಅನೇಕ ಜ್ಞಾನ ಗಂಗೆಯರನ್ನ ನಾಲ್ಕು ದಿಕ್ಕಿನಲ್ಲಿ ಹರಿಯಲು ಬಿಟ್ಟು, ನಮ್ಮ ಅಕ್ಕ ಮಹಾದೇವಿಯವರು ಕೂಡ ಚನ್ನಮಲ್ಲಿಕಾರ್ಜುನನನ್ನ ಹರಸ್ಕೊಂಡು ಯಾವ ರೀತಿ ಅವರನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಪರಿಶ್ರಮವನ್ನ ಪಟ್ಟರೂ ಕೂಡ ಜೀವನದಲ್ಲಿ ಮಹಾನ್ ತಾಯಿ ಆದ್ರು. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ನಾವು ಕೂಡ ಒಂದು ಗುರಿಯನ್ನ ಇಟ್ಕೊಂಡ್ರೆ, ಉದ್ದೇಶವನ್ನ ಇಟ್ಕೊಂಡ್ರೆ, ಆಗ ನಮಗೂ ಸಹ ಅವರಂತೆ ಸಾಧನೆ ಮಾಡೋದೇನು ಕಷ್ಟ ಅಲ್ಲ. ಅದಕ್ಕೆ ಪರಮಾತ್ಮ ಇಷ್ಟು ಸಹಜವಾಗಿ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಅಕ್ಕ ಮಹಾದೇವಿ ರೀತಿ ಸಂಸಾರ ಪರಿವಾರ ಸಂಬಂಧ ಬಿಟ್ಟು ಬರಬೇಕಾಗೇನಿಲ್ಲ. ನೀವೆಲ್ಲರೂ ಪರಿವಾರದ ಮಧ್ಯದಲ್ಲೇ ಇದ್ರೂ ಕೂಡ ಪರಿವಾರವನ್ನ ಪ್ರೀತಿಯಿಂದ ನಿಭಾಯಿಸ್ತಾ, ಸಂಬಂಧವನ್ನ ನಿಭಾಯಿಸ್ತಾ, ನಿಮ್ಮ ಮನಸ್ಸು ಬುದ್ಧಿಯನ್ನ ನನ್ನ ಜೊತೆ ಜೋಡಿಸಿ, ಅದನ್ನ ನಮ್ಮ ಶಿವಮಣಿ ಅಕ್ಕವರು ನಮ್ಮ ಶರಣರ ವಚನದ ಒಂದು ಅರ್ಥವನ್ನ ಹೇಳ್ತಾ, ವಚನವನ್ನ ಹೇಳ್ತಾ ಅದು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ವಾಸ್ತವದಲ್ಲಿ ಶರಣರು ಹೇಳಿರೋದು ಇದನ್ನೇ. ನಮ್ಮೆಲ್ಲರ ಜೀವನದಲ್ಲಿ ಯಾವಾಗ ನಾವು ಶಿವನನ್ನ ನನ್ನ ಸಂಬಂಧಿ ಅಂತ ಮಾಡ್ಕೊಂಡು ಬಿಡ್ತೇವೆ, ಆಗ ನಮ್ಮ ಇರುವ ಎಲ್ಲ ಸಂಬಂಧದ ಜೊತೆಯಲ್ಲಿ ಶಿವನು ನಮ್ಮ ಎಲ್ಲರಿಗಿಂತ ದೊಡ್ಡ ಸಂಬಂಧಿ ಆದಾಗ ನಮ್ಮ ಜೀವನದಲ್ಲಿ ಪರಿಶ್ರಮ, ಪರಿಸ್ಥಿತಿಗಳು ಅಥವಾ ಯಾವುದೇ ದುಃಖದ ಘಟನೆಗಳನ್ನು ಎದುರಿಸೋದು ಕಷ್ಟ ಅಂತ ಅನಿಸೋದಿಲ್ಲ. ನಾವು ಪೂಜೆ ಮಾಡುವಾಗ ಹೇಳ್ತೇವೆ, ಶಿವನಮ್ಮ ಬಂಧು, ಶಿವನಮ್ಮ ಬಳಗ, ಶಿವನಮ್ಮ ತಾಯಿ, ಶಿವನಮ್ಮ ಸಂಬಂಧಿ. ಸರ್ವ ಸಂಬಂಧವೂ ಪರಮಾತ್ಮ ಶಿವನೇ ಅಂತ ಹೇಳ್ತೀವಿ. ಆದರೆ ಸ್ವಲ್ಪ ಕಾಲಾವಕಾಶ ತೆಗೆದು ಆ ಸಂಬಂಧವನ್ನ ನಾವು ಅನುಭವ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಸೇರಿರುವಂತಹ ತಾವೆಲ್ಲ ಅಕ್ಕಂದಿರಿಗೂ ಅಣ್ಣಂದಿರಿಗೂ ಸಹ ಬಹಳ ಧನ್ಯವಾದವನ್ನ ಅರ್ಪಿಸ್ತೇನೆ. ಓಂ ಶಾಂತಿ. ಪರಮೇಶ್ವರನಾದಂತಹ ಸರ್ವೇಶ್ವರನಾದಂತಹ ಆ ಸದಾಶಿವನನ್ನು ಮನದಲ್ಲಿ ನೆನೆಯುತ್ತಾ ಈ ದಿನದ ಪ್ರವಚನಮಾಲೆ ಶರಣರ ಶಿವಯೋಗ. ನಮ್ಮೆಲ್ಲರ ಪರಮ ಕರ್ತವ್ಯ ಆ ಸದಾಶಿವನ ಧ್ಯಾನವನ್ನು ಮಾಡುವಂಥದ್ದು. ನಾವೆಲ್ಲರೂ ಶರಣರ ಬಗ್ಗೆ ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಎಲ್ಲ ಶರಣರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ, ಹೇಗೆ ನೀವೆಲ್ಲ ಇವತ್ತು ಅನುಭವ ಗೋಷ್ಠಿಗೆ ಸೇರಿದ್ದೀರೋ, ಅವರು ಪ್ರತಿದಿನ ಏನು ಮಾಡ್ತಾ ಇದ್ರು? ಅನುಭವ ಮಂಟಪದಲ್ಲಿ ಬಂದು ಪರಮಾತ್ಮನ ಜೊತೆಗಿನ ತಮ್ಮ ಅನುಭವದ ಮಾತನ್ನ ಹಂಚಿಕೊಳ್ತಾ ಇದ್ರು. ಅಲ್ಲಿ ಅವರೆಲ್ಲರೂ ಕಾಯಕವನ್ನು ಕೂಡ ಮಾಡ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ಬಂದು ಜ್ಞಾನದ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರು ಮತ್ತು ಶಿವನ ಧ್ಯಾನವನ್ನು ಕೂಡ ಮಾಡ್ತಾ ಇದ್ರು. ಶಿವಯೋಗವನ್ನು ಶರಣರು ಮಾಡ್ತಾ ಇದ್ರು. ಶರಣರು ಯಾವುದೇ ಕೆಲಸ ಮಾಡ್ತಾ ಇದ್ರು, ನಿರಂತರ ಅವರ ಬುದ್ಧಿಯೋಗ ಯಾರ ಜೊತೆಗೆ ಜೋಡಣೆ ಆಗಿತ್ತು? ಸದಾಶಿವನ ಜೊತೆಗೆ ಜೋಡಣೆ ಆಗಿತ್ತು. ನೀವು ಎಲ್ಲ ಶರಣರ ಕಥೆಯಲ್ಲಿ ಕೇಳಿದ್ದೀರ. ಪ್ರತಿಯೊಬ್ಬ ಶರಣರು ನಿಮ್ಮಂತೆ ಗೃಹಸ್ಥಿಗಳೇ. ಎಲ್ಲರೂ ಎಲ್ಲಿದ್ರು? ಗೃಹಸ್ಥದಲ್ಲೇ ಇದ್ರು. ಅದಕ್ಕೆ ಬಸವಣ್ಣನವರು ಏನು ಹೇಳಿಕೊಟ್ರು? ಕಾಯಕವೇ ಕೈಲಾಸ. ನಾವ್ಯಾರು ಕೆಲಸ ಕಾರ್ಯವನ್ನು ಬಿಟ್ಟು ಕಾಡಿನಲ್ಲಿ ಕುತ್ಕೊಂಡು ತಪಸ್ ಮಾಡುವಂಥವ್ರು ಅಲ್ಲ. ನಮ್ಮೆಲ್ಲರಿಗೂ ಶರಣರು ಹೇಳ್ಕೊಟ್ಟಿದ್ದೇನು? ಕಾಯಕವನ್ನ ಮಾಡಬೇಕು. ನಮ್ಮ ಕಾಯಕದಲ್ಲೇ ಏನನ್ನ ಕಾಣಬೇಕು? ಕೈಲಾಸವನ್ನ ಕಾಣಬೇಕು. ಆ ಸದಾಶಿವನನ್ನ ನಾವು ಮಾಡುವಂತಹ ಕಾರ್ಯದಲ್ಲಿ ಪ್ರತಿದಿನ ನಾವು ಕಾಣಬೇಕು ಅನ್ನೋದನ್ನೇ ಶರಣರು ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗಿದ್ರೆ ಶರಣರು ಶಿವನ ಜೊತೆಗೆ ಹೇಗೆ ಯೋಗವನ್ನ ಜೋಡಣೆ ಮಾಡಿದ್ರು, ಆ ಶಿವಯೋಗವನ್ನ ನಾವು ಕೂಡ ಹೇಗೆ ಅಭ್ಯಾಸ ಮಾಡೋದು? ಶಬ್ದನೇ ಆಗಿದೆ ಶಿವಯೋಗ. ಯೋಗ ಅಂದರೆ ಸಂಸ್ಕೃತ ಶಬ್ದ. ಅದರ ಅರ್ಥ ಜೋಡಿಸು, ಕೂಡಿಸು, ಸಂಬಂಧವನ್ನು ಬೆಳೆಸುವಂತಹ.
ಶಿವಯೋಗ ಅಂದರೆ ಶಿವನ ಜೊತೆಗೆ ಸಂಬಂಧವನ್ನು ಬೆಳೆಸುವಂಥ. ಇವತ್ತು ನಮಗೆ ಅನೇಕರ ಜೊತೆಗೆ ಸಂಬಂಧ ಇದೆ, ಇದೇನೋ ಇದೆ. ಲೌಕಿಕ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳ ಜೊತೆಗೆ ನಾವು ಸಂಬಂಧವನ್ನು ಜೋಡಣೆ ಮಾಡಿದ್ದೀವಿ. ಆದರೆ ಆ ವ್ಯಕ್ತಿಗಳನ್ನು ನೆನಪು ಮಾಡೋದಕ್ಕೆ ಶಿವಯೋಗ ಅಂತ ಕರೆಯೋದಿಲ್ಲ. ಆ ಎಲ್ಲ ವ್ಯಕ್ತಿಗಳಿಂದ ಮನಸ್ಸನ್ನು ದೂರ ಮಾಡಿಕೊಂಡು ಕೇವಲ ಪರಮಾತ್ಮ ಶಿವನ ಜೊತೆಗೆ ಮನಸ್ಸನ್ನು ಏಕಾಗ್ರ ಮಾಡಿದರೆ ಅದೇನಾಗಿರ್ತದೆ? ಶಿವಯೋಗ ಆಗಿರ್ತದೆ. ಆ ಯೋಗದಲ್ಲಿ ನಮಗೆ ಅಪಾರ ಆನಂದದ ಅನುಭವ ಆಗ್ತದೆ. ಯಾರಿಗೆ ಶಿವಯೋಗದಲ್ಲಿ ಅಪಾರ ಆನಂದದ ಅನುಭವ ಆಗ್ತದೋ ಅವ್ರ ಜೀವನದಲ್ಲಿ ಅವ್ರ ಅನುಭವ ಮಾಡ್ತಾರೆ, ನಾನು ಏನು ಪಡ್ಕೊಳ್ಬೇಕಿತ್ತು ಜೀವನದಲ್ಲಿ ಅದನ್ನು ಪಡ್ಕೊಂಡಾಯ್ತು, ಇನ್ನು ಈ ಜಗತ್ತಿನಲ್ಲಿ ಪಡ್ಕೊಳ್ಳಿಕ್ಕೆ ಏನೂ ಉಳಿದಿಲ್ಲ. ನೀವೆಲ್ಲರೂ ಶರಣರ ಬಗ್ಗೆ ಬಹಳಷ್ಟು ಕೇಳಿದ್ದೀರ. ಅವರೆಲ್ಲರೂ ಸಾಧಾರಣವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಸಾಧಾರಣವಾಗಿ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಅವರ ಜೀವನದಲ್ಲಿ ಬಹಳಷ್ಟು ಆನಂದ, ಬಹಳಷ್ಟು ಖುಷಿ ಇತ್ತೋ ಇಲ್ಲ? ಎಲ್ಲ ಶರಣರ ಜೀವನದಲ್ಲೂ ಏನಿತ್ತು? ಬಹಳಷ್ಟು ಖುಷಿ ಇತ್ತು, ಆನಂದ ಇತ್ತು. ಯಾಕೆ ಅಂದರೆ ಅವರು ತಮಗೆ ಬೇಕಾದಂತಹ ಖುಷಿಯನ್ನು, ಆನಂದವನ್ನು ಭೌತಿಕ ಜಗತ್ತಿನಲ್ಲಿ ಹುಡುಕಲಿಲ್ಲ. ಅವರು ಯಾರಲ್ಲಿ ಹುಡುಕಲಿಕ್ಕೆ ಪ್ರಯತ್ನ ಪಟ್ಟರು? ಸದಾಶಿವನಲ್ಲಿ ಆ ಆನಂದವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಟ್ಟಿರೋ ಕಾರಣ ಅವರ ಮನಸ್ಸಿಗೆ ಶಿವನ ಮೂಲಕ ಅಂತಹ ಅಪಾರ ಆನಂದದ ಅನುಭವ ಆಗ್ತಾ ಇತ್ತು. ಅಂತಹ ಅನುಭವ ನಮಗೂ ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಶರಣರಂತೆ ಶಿವಯೋಗದ ಅಭ್ಯಾಸವನ್ನು ಮಾಡಬೇಕು. ಯೋಗ ಅಂದರೆ ಸಂಬಂಧವನ್ನು ಬೆಳೆಸುವಂಥದ್ದು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರಿಗೆ ತಂದೆ ಯಾರಾಗಿದ್ರು? ಸದಾಶಿವ. ತಾಯಿ ಯಾರಾಗಿದ್ರು? ಸದಾಶಿವ. ಬಂಧುನು ಯಾರಾಗಿದ್ರು? ಸದಾಶಿವ. ಬಳಗನು ಯಾರಾಗಿದ್ರು? ಸದಾಶಿವ. ಅವರಿಗೆ ಸರ್ವಸ್ವನೇ ಯಾರಾಗಿದ್ರು? ಸದಾಶಿವ ಆಗಿದ್ರು. ನಿಮ್ಮಲ್ಲಿ ಎಷ್ಟು ಜನರಿಗೆ ಆ ಸದಾಶಿವನೇ ತಂದೆ, ಸದಾಶಿವನೇ ತಾಯಿ, ಸದಾಶಿವನೇ ಸರ್ವಸ್ವ? ಎಷ್ಟು ಜನರಿಗಾಗಿದ್ದಾರೆ? ಸರ್ವಸ್ವ ಆಗಿಲ್ಲ. ಬಸವಣ್ಣವರಿಗೇನಾಗಿದ್ರು? ಸರ್ವಸ್ವನು ಸದಾಶಿವನೇ ಆಗಿದ್ರು. ಅದಕ್ಕೆ ಅವರಿಗೆ ಶಿವನ ಜೊತೆಗೆ ಸಹಜವಾಗಿ ಯೋಗವನ್ನು ಜೋಡಣೆ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಏಕೆಂದರೆ ಬಸವಣ್ಣನವರು ನಮಗೆ ಏನು ಹೇಳ್ಕೊಟ್ರು ಅಂದರೆ, ಎಲ್ಲಿ ಸಂಬಂಧ ಇದೆನೋ ಅಲ್ಲಿ ನೆನಪು ಸಹಜ, ಎಲ್ಲಿ ಸಂಬಂಧ ಇದೆನೋ ಅಲ್ಲಿ ಯೋಗ ಸಹಜ. ನಾವು ಕೇವಲ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಮನಸ್ಸೇನು ಮಾಡ್ತದೆ? ಆ ಕಡೆ ಈ ಕಡೆ ಅಲ್ದಾಡ್ತಾ ಇರ್ತದೆ. ಅದೇ ಸಂಬಂಧವನ್ನು ಇಟ್ಕೊಂಡು ಧ್ಯಾನವನ್ನು ಮಾಡಿದರೆ ಮರಿಬೇಕಂದ್ರೂ ಏನು ಮಾಡ್ಲಿಕ್ಕಾಗಲ್ಲ, ಮರಿಲಿಕ್ಕೆ ಆಗಲ್ಲ. ನಿಮ್ಮೆಲ್ಲರಿಗೂ ನಿಮ್ಮ ಲೌಕಿಕ ಜಗತ್ತಿನಲ್ಲಿ ಜನ್ಮವನ್ನು ಕೊಟ್ಟಂತಹ ಒಬ್ಬ ತಂದೆ ಇದ್ದಾರೆ, ಒಬ್ಬ ತಾಯಿ ಇದ್ದಾರೆ, ಈ ಶರೀರಕ್ಕೆ ಜನ್ಮ ಕೊಟ್ಟಿರೋರು. ಅವ್ರನ್ನ ನೀವು ಇವತ್ತಿನವರೆಗೂ ಮರ್ತಿದ್ದೀರಾ? ಮರಿಲಿಕ್ಕಾಗಿದ್ದೇನೆ? ಯಾಕೆ ಮರಿಲಿಕ್ಕಾಗಿಲ್ಲ? ಅನೇಕ ವರ್ಷಗಳವರೆಗೂ ಅವ್ರ ಜೊತೆಗೆ ಜೋಡಣೆ ಮಾಡಿರೋ ಕಾರಣ ನಿಮಗೇನು ಮಾಡಲಿಕ್ಕಾಗಿಲ್ಲ? ಅವ್ರನ್ನ ಮರಿಲಿಕ್ಕೆ ಸಾಧ್ಯ ಆಗಿಲ್ಲ. ಇದರಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಶಿವನ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತೀರೋ ಆಗ ಅವಶ್ಯವಾಗಿ ಈ ವಚನವನ್ನು ಹೇಳ್ತೀರೋ ಹೇಳೋದು? ತಂದೆ ನೀನು, ತಾಯಿ ನೀನು ಅಂತ ಪ್ರತಿಯೊಬ್ಬರು ಈ ವಚನವನ್ನು ಹೇಳ್ತೀರ. ವಚನ ಹೇಳಿ ನಿಮ್ಮ ಪೂಜೆ ಮುಗಿಸಿ ನೀವು ಹೊರಗಡೆ ಬಂದ ಮೇಲೆ ಇಡೀ ದಿನ ಅವರು ತಾಯಿಯಾಗಿದ್ದಾರೆ ಅಂತ ಅವ್ರನ್ನ ಎದುರುಗಡೆ ನೋಡ್ತಾ ಇರಬೇಕು, ಅವರು ತಂದೆಯಾಗಿ ನನ್ನ ಎದುರುಗಡೆ ಇದ್ದಾರೆ ಅಂತ ತಂದೆಯ ರೂಪದಲ್ಲಿ ಅವ್ರನ್ನ ನೋಡ್ತಾ ಇರಬೇಕು. ನೋಡೋದಷ್ಟೇ ಅಲ್ಲ, ನಿಮ್ಮ ಲೌಕಿಕ ತಂದೆ ತಾಯಿಯ ಜೊತೆಗೆ ಹೇಗೆ ಪ್ರೀತಿಯಿಂದ ಸಂಬಂಧವನ್ನು ಜೋಡಣೆ ಮಾಡಿದ್ರು, ಇಡೀ ದಿನ ಸದಾಶಿವನ ಜೊತೆಗೆ ಏನು ಮಾಡಬೇಕು? ಆ ರೀತಿ ಪ್ರೀತಿಯ ಸಂಬಂಧವನ್ನು ಜೋಡಣೆ ಮಾಡಬೇಕು. ಅವಾಗೇನಾಗ್ತದೆ? ಆ ಸಂಬಂಧದಲ್ಲಿ ಆ ಸುಖ, ಹೀಗೆ ತಂದೆ ತಾಯಿ ಮಕ್ಕಳ ಸಂಬಂಧದಲ್ಲಿ ಒಂದು ಸುಖ ಇದೆ, ಆ ಸುಖ ಆದರೆ ಅದು ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಣೆ ಆದಾಗ ಇಂದ್ರಿಯಾತೀತವಾದಂತಹ ಅತೀಂದ್ರಿಯ ಆನಂದ, ಅತೀಂದ್ರಿಯ ಸುಖ ಆತ್ಮಕ್ಕೆ ಗೋಚರ ಆಗ್ತದೆ. ಶಿವನ ಜೊತೆಗೆ ಸಂಬಂಧ ಜೋಡಣೆ ಮಾಡಿದಾಗ ಆ ಸಂಬಂಧದ ಮೂಲಕ ಆ ಅನುಭವ ಆದ ನಂತರ ನಿಮಗೆ ಜಗತ್ತಿನಲ್ಲಿ ಏನೂ ಬೇಕು ಅಂತ ಅನ್ನಿಸೋದೇ ಇಲ್ಲ. ಹಾಗಿದ್ರೆ ಈ ಸಂಬಂಧದಲ್ಲಿ ಅಂತಹ ಸುಖದ ಅನುಭವ ಹೇಗಾಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನೀವೆಲ್ಲರೂ ಸಣ್ಣವರಿರ್ಬೇಕಾದ್ರೆ ಶಾಲೆಯಲ್ಲಿ
ಒಂದು ಪಾಠವನ್ನು ಓದಿದ್ದೀರಾ. ಯಾರ ಬಗ್ಗೆ ಅಂದರೆ ಬಾಲಕ ಧ್ರುವನ ಬಗ್ಗೆ. ನಿಮಗೆ ವಿಸ್ತಾರವಾದ ಕತೆ ಗೊತ್ತಿದೆ. ಆದರೆ ಅವನು ಸಂಪೂರ್ಣ ತಪಸ್ಸನ್ನು ಮಾಡಿದ ನಂತರ ಅವನು ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಅವರ ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ನಂತರ ಪರಮಾತ್ಮ ಕೇಳ್ತಾರೆ ಧ್ರುವನಿಗೆ, ಏನು ವರ ಬೇಕು? ಇಷ್ಟು ಸಣ್ಣ ಬಾಲಕನಾಗಿರೋ ನೀನು ನನ್ನನ್ನು ಯಾಕೆ ಕರೆದೆ? ನಿನಗೇನು ವರ ಬೇಕು ಕೇಳು ಅಂತ ಕೇಳಿದ ತಕ್ಷಣ ಧ್ರುವ ಹೇಳ್ತಾನೆ, ನನಗೆ ನೀವು ಯಾವ ವರನೂ ಕೊಡೋದು ಬೇಡ. ನಮ್ಮ ತಂದೆಯ ಮಡಿಲಿನಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಯಾಕೆ ಅಧಿಕಾರ ಇಲ್ಲ ಅನ್ನೋದೇ ಅವನ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಯನ್ನ ಧ್ರುವ ಪರಮಾತ್ಮನಿಗೆ ಕೇಳ್ತಾರೆ. ಕೇಳಿದ ತಕ್ಷಣ ಪರಮಾತ್ಮ ಹೇಳ್ತಾರೆ, ನೀನು ಬಹಳ ದೂರದಲ್ಲಿ ನಿಂತ್ಕೊಂಡು ಏನೋ ಕೇಳ್ತಾ ಇದ್ದೀಯಾ, ನನಗೆ ಕೇಳಿಸ್ತಾ ಇಲ್ಲ, ನನ್ನ ಸಮೀಪಕ್ಕೆ ಬಾ ಅಂತ. ಧ್ರುವ ಪರಮಾತ್ಮನ ಸಮೀಪಕ್ಕೆ ಹೋಗ್ತಾರೆ. ಹೋದಾಗ ಪರಮಾತ್ಮ ಕೆಳಗಡೆ ಕುತ್ಕೊಂಡು ಧ್ರುವನನ್ನು ಫಸ್ಟ್ ತಮ್ಮ ಮಡಿಲಿನಲ್ಲಿ ಕೂರಿಸ್ಕೊಂಡು ಧ್ರುವನ ತಲೆಯ ಮೇಲೆ ಕೈಯನ್ನ ಇಟ್ಟು ಧ್ರುವನಿಗೆ ಕೇಳ್ತಾರೆ, ಈಗ ಹೇಳು, ಏನೋ ಪ್ರಶ್ನೆ ಕೇಳಿದೆ, ಅದು ನನಗೆ ಕೇಳಿಸ್ಲಿಲ್ಲ, ಈಗ ಹೇಳು ನಿನ್ನ ಪ್ರಶ್ನೆ ಏನು ಅಂತ. ಯಾವಾಗ ಧ್ರುವ ಪರಮಾತ್ಮನ ಮಡಿಲಿನಲ್ಲಿ ಕುತ್ಕೊಳ್ತಾನೋ ನಂತರ ಧ್ರುವ ಹೇಳ್ತಾನೆ, ಈಗ ನನಗೆ ಯಾವ ಪ್ರಶ್ನೆನೂ ಇಲ್ಲ. ಯಾವ ಮಡಿಲಲ್ಲಿ ಕುತ್ಕೊಳ್ಬೇಕು ಅಂತ ನಾನು ಚಡಪಡಿಸ್ತಾ ಇದ್ನೋ ಆ ಮಡಿಲು ನನಗೆ ಸಿಕ್ತು. ನನಗೇನು ಸಿಗಬೇಕಿತ್ತು ಜೀವನದಲ್ಲಿ ಅದು ಸಿಕ್ಕಾಯ್ತು. ಇನ್ನು ಪಡ್ಕೊಳ್ಳಿಕ್ಕೆ ಏನು ಉಳಿದೇ ಇಲ್ಲ. ನನಗೆ ಜಗತ್ತಿನಲ್ಲಿ ಏನೂ ಬೇಡ, ನಿನ್ನ ಮಡಿಲಷ್ಟೇ ಸಾಕು ಅಂತ ಧ್ರುವ ಹೇಳ್ತಾರೆ. ಎಷ್ಟು ವರ್ಷದ ಬಾಲಕ? ಏನು ಅನುಭವ ಆಯಿತು ಅವನಿಗೆ? ಪರಮಾತ್ಮನ ಮಡಿಲಿನಲ್ಲಿ ತಂದೆಯ ಮಡಿಲಿನ ಪ್ರೀತಿಯ ಅನುಭವ. ಅವನೇನು ಪಡ್ಕೊಳ್ಬೇಕಿತ್ತು ಅವನಿಗೆ ಇಚ್ಛೆ ಇದ್ದಿದ್ದು ನಮ್ಮ ತಂದೆಯ ಮಡಿಲಿನಲ್ಲಿ ಕುತ್ಕೊಂಡು ತಂದೆಯ ಪ್ರೀತಿಯನ್ನ ಪಡ್ಕೊಳ್ಬೇಕು ಅನ್ನೋ ಇಚ್ಛೆ ಇತ್ತು. ಆ ಇಚ್ಛೆ ಯಾವಾಗ ಪೂರ್ಣ ಆಯಿತು? ಪರಮಾತ್ಮನ ಮಡಿಲಿನಲ್ಲಿ ಕುತ್ಕೊಂಡಾಗ. ಇನ್ನು ಪಡ್ಕೊಳ್ಳಿಕ್ಕೆ ಏನು ಉಳಿದೇ ಇಲ್ಲ ಅಂತ ಅನುಭವ ಆಯಿತು. ಅದೇ ರೀತಿ ಶರಣರಿಗೆ ಶಿವಯೋಗವನ್ನ ಮಾಡಬೇಕಾದ್ರೆ, ಶಿವನನ್ನ ತಂದೆಯನ್ನ ಅನುಭವ ಮಾಡಬೇಕಾದ್ರೆ, ತಾಯಿಯಂತ ಅನುಭವ ಮಾಡಬೇಕಾದ್ರೆ ಅವರಿಗೂ ಕೂಡ ಏನು ಅನುಭವ ಆಗ್ತಾ ಇತ್ತು? ಎಲ್ಲವನ್ನೂ ಪಡ್ಕೊಂಡಾಯ್ತು. ಇನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಬೇಕಂದ್ರೂ ಏನು ಉಳಿದೇ ಇಲ್ಲ ಅಂತ ಯಾರಿಗೆ ಅನುಭವ ಆಗ್ತಾ ಇತ್ತು? ಶರಣರಿಗೆ ಅನುಭವ ಆಗ್ತಾ ಇತ್ತು. ನಿಮಗೆ ಅನುಭವ ಆಗ್ತಾ ಇದ್ದೇನೆ? ನಿಮಗೆ ಅನುಭವ ಆಗ್ತಾ ಇದ್ದೇನೆ? ನೀನು ಪಡ್ಕೊಳ್ಳಿಕ್ಕೆ ಏನು ಉಳಿದೇ ಇಲ್ಲ ಅಂತ ಅನುಭವ ಆಗ್ತಾ ಇದ್ದೇನೆ? ಅಥವಾ ಇನ್ನು ಇದು ಬೇಕು ಅದು ಬೇಕು ಅಂತ ದೊಡ್ಡ ಲಿಸ್ಟ್ ಇದೆನಾ? ಲಿಸ್ಟ್ ಇದೆನಾ? ಇದೆ ತಾನೆ? ಅದಕ್ಕೆ ಶರಣರು ಹೇಳ್ತಾರೆ, ಆಸೆಗಾಗಿ ಸತ್ತವರು ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ. ಯಾರು ಇಚ್ಛೆಗಳ ಹಿಂದೆ ಹೋಗ್ತಾರೋ ಅವ್ರ ಇಚ್ಛೆ ಹಿಂದೆನೇ ಏನಾಗ್ಬಿಡ್ತಾರೆ, ಸತ್ತು ಹೋಗ್ತಾರೆ. ಇಚ್ಛೆ ಅನ್ನುವಂಥದ್ದು ಎಂದು ಅಂತ್ಯ ಆಗ್ತದೆ ಇಚ್ಛೆಗಳಿಗೆ? ಇಚ್ಛೆಗೆ ಅಂತ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ಏನಾಗ್ತದೆ? ನೀವು ಪರಮಾತ್ಮನನ್ನ ತಂದೆ ಅಂತಲೂ ಹೇಳ್ತೀರ, ತಾಯಿ ಅಂತಲೂ ಹೇಳ್ತೀರ. ಆದರೆ ನಿಮ್ಮ ಎದುರಿಗೇನಿದೆ? ಅವರಿಂದ ಪಡ್ಕೊಳ್ಳಿಕ್ಕೆ ದೊಡ್ಡ ಲಿಸ್ಟೇ ಇದೆ. ಅವರು ಒಂದು ಇಚ್ಛೆ ಪೂರ್ಣ ಮಾಡೋದ್ರಲ್ಲಿ ಇನ್ನೊಂದು ಇಚ್ಛೆ ಹುಡ್ಕೊಂಡಿರ್ತದೆ, ಇನ್ನೊಂದು ಇಚ್ಛೆ ಅವರು ಪೂರ್ಣ ಮಾಡೋದ್ರಲ್ಲಿ ಇನ್ನೊಂದು ಇಚ್ಛೆ ಹುಡ್ಕೊಂಡಿರ್ತದೆ. ಈ ರೀತಿ ಇಚ್ಛೆಗಳ ಹಿಂದೆ ನಾವು ಹೋಗ್ತಾ ಇದ್ರೆ ಎಂದೂ ನಾವು ಆ ಅತೀಂದ್ರಿಯ ಆನಂದದ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಶರಣರಂತೆ ಯೋಗದ ಮೂಲಕ ಅತೀಂದ್ರಿಯ ಆನಂದದ ಅನುಭವ ಮಾಡಿದರೆ ನಮ್ಮ ಜೀವನದಲ್ಲಿ ಇಚ್ಛೆಗಳೇ ಇರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಚ್ಛೆ ಇರೋದಾದ್ರೆ ಯಾವ ಇಚ್ಛೆ ಇರಬೇಕು? ಆ ಸದಾಶಿವನನ್ನೇ ಸದಾ ನೋಡಬೇಕು ಅನ್ನೋ ಇಚ್ಛೆ ಇರಬೇಕು. ಕೇಳಿದರೆ ಆ ಶಿವನ ವಾಕ್ಯವನ್ನೇ ಕೇಳಬೇಕು. ಮಾತಾಡಿದರೆ ಶಿವನ ಬಗ್ಗೆನೇ ಮಾತಾಡಬೇಕು ಅಂತ ಇಚ್ಛೆ ಇರಬೇಕು. ಅದಕ್ಕೆ ಶರಣರೇನು ಹೇಳ್ತಾರೆ? ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಅವ್ರ ವಿಚಾರ ಏನು? ನಾನು ಇಡೀ ದಿನ ಹಾಡಿದ್ರು ಯಾರ ಮಹಿಮೆ ಹಾಡ್ತೀನಿ? ಆ ಪರಮಾತ್ಮ ಶಿವನ ಮಹಿಮೆಯನ್ನೇ ಹಾಡ್ತೀನಿ. ಏನಾದರೂ ಬೇಡಿದ್ರು ಯಾರ ಹತ್ರ ಬೇಡ್ತೀನಿ? ಆ ಸದಾಶಿವನನ್ನೇ ಬೇಡ್ತೀನಿ ಅಂತ ಶರಣರು ಹೇಳ್ತಾರೆ. ಇವತ್ತು ಒಂದೇ ದಿನ ತಗೊಳ್ಳಿ, ಬೆಳಗ್ಗೆಯಿಂದ ಇಷ್ಟು ಹೊತ್ತಿನವರೆಗೂ ನೀವೆಲ್ಲರೂ ಎಷ್ಟು ಹೊತ್ತು ಶಿವನ ಮಹಿಮೆಯನ್ನು ಹಾಡಿದ್ರಿ? ಎಷ್ಟು ಹೊತ್ತು ಬೇರೆಯವ್ರ ಮಹಿಮೆಯನ್ನು ಹಾಡಿದ್ರಿ? ಯಾರನ್ನು ಜಾಸ್ತಿ ಮಹಿಮೆ ಮಾಡಿದ್ರಿ ಇವತ್ತು? ಯಾರು ಬೆಳಗ್ಗೆಯಿಂದ ಇಲ್ಲಿವರೆಗೂ ನಾನು ಬರೀ ಶಿವನ ಮಹಿಮೆಯನ್ನೇ ಮಾಡ್ತೀನಿ, ಶಿವನ ಮಹಿಮೆಯನ್ನೇ ಹಾಡದೆ ಅನ್ನೋರು ಯಾರಾದರೂ ಇದ್ದೀರಾ? ಶಿವನನ್ನ ಬಿಟ್ಟು ಯಾರನ್ನ? ಬೇರೆ ಬೇರೆ ವ್ಯಕ್ತಿಗಳ ಮಹಿಮೆಯನ್ನೇನು ಮಾಡ್ತಾ ಇರ್ತೀವಿ? ಇಡೀ ದಿನ
ಮಾಡ್ತಾ ಇರ್ತೀರ. ನಿಮಗೆ ಏನೇ ವಸ್ತುಗಳು ಬೇಕಾದರೂ ಯಾರನ್ನು ಬೇಡ್ತಾ ಇರ್ತೀರ? ಬೇರೆ ಬೇರೆ ವ್ಯಕ್ತಿಗಳನ್ನ ಬೇಡ್ತಾ ಇರ್ತೀರ. ಅದಕ್ಕೆ ಶರಣು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೇನೆಂಬೆ ರಾಮನಾಥ ಅಂತ. ಇಳೆ ನಿಮ್ಮ ದಾನ, ನಾವೆಲ್ಲರೂ ಇರುವಂತಹ ಭೂಮಿ ಯಾರು ಕೊಟ್ಟಿರೋ ದಾನ? ಅವರೇ ಕೊಟ್ಟಿದ್ದು ತಾನೆ, ಗ್ಯಾರಂಟಿನ? ನಿಮ್ಮ ಅಪ್ಪ ಅಮ್ಮ ಕೊಟ್ಟಿಲ್ಲ ತಾನೆ? ಏನಂತೀರ? ಈ ಜಾಗ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು, ಈ ಮನೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಅಂತೀರೋ? ನಮಗೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು, ಪರಮಾತ್ಮ ಕೊಟ್ಟಿದ್ದು. ಒಂದಿನಾದ್ರೂ ಹೇಳಿದ್ರ ಯಾರು ಕೊಟ್ಟಿದ್ದು? ಇಳೆ ನಿಮ್ಮ ದಾನ, ಭೂಮಿ ನೀನ್ ಕೊಟ್ಟಿರೋ ದಾನ ಅಂತ ಪರಮಾತ್ಮನಿಗೆ ದಿನ ಹೇಳ್ತಾ ಇದ್ದೀರೋ, ಅಥವಾ ಎಲ್ರ ಮುಂದೆ ಯಾರು ಕೊಟ್ಟಿದ್ದು? ನಮ್ಮ ಲೌಕಿಕ ತಂದೆ ತಾಯಿ ಕೊಟ್ಟಿದ್ದು ಅಂತ ತಂದೆ ತಾಯಿ ಮಹಿಮೆ ಮಾಡ್ತಾ ಇದ್ದೀರೋ. ರೈತ ಬೀಜವನ್ನು ಬಿತ್ತಬಹುದು, ಆದ್ರೆ ಬೀಜದ ರಚಯಿತ ರೈತ ಅಲ್ಲ. ಯಾವುದಾದ್ರೂ ಒಬ್ಬ ರೈತ ಬೀಜವನ್ನ ರಚನೆ ಮಾಡಿದ್ದಾರ? ಹಾಗಿದ್ರೆ ಬೀಜ ಯಾರು ದಾನ? ಇದೇ ಪ್ರಕೃತಿಯಿಂದ ಸಿಕ್ಕಿರೋದು, ಪ್ರಕೃತಿ ಪತಿಯಾದ ಪರಮಾತ್ಮ ಕೊಟ್ಟಿರೋದು, ಸೃಷ್ಟಿಕರ್ತನಾದ ಪರಮಾತ್ಮ ಕೊಟ್ಟಿರುವಂತಹ ಬೀಜವನ್ನ ಬಿತ್ತಿ, ಆ ಬೀಜ ನೀವು ಬಿತ್ತಿದ ಮೇಲೂ ಸಮಯಕ್ಕೆ ಸರಿಯಾಗಿ ಮಳೆ ನೀವು ಬರೆಸ್ತೀರಾ? ಯಾರಾದ್ರೂ ಒಬ್ರಿಗೆ ಸಾಧ್ಯ ಇದೆ ಸಮಯಕ್ಕೆ ಸರಿಯಾಗಿ ಮಳೆ ಬರೆಸ್ಲಿಕ್ಕೆ? ಆ ಬೀಜ ಬೆಳಿಬೇಕಾದ್ರೆ ಎಷ್ಟು ಬಿಸಿಲು ಬೇಕು, ಎಷ್ಟು ಗಾಳಿ ಬೇಕು, ಅದು ಯಾವುದನ್ನು ಯಾರು ಮಾಡಿಲ್ಲ. ನಾವು ಕೊಟ್ಟಿಲ್ಲ ಅಂದಮೇಲೆ ಬೆಳೆ ಕೂಡ ನಮ್ಮ ದಾನ ಅಲ್ಲ. ಅದು ಏನಂತೀರ? ನಮ್ಮ ತಂದೆ ತಾಯಿ ನಮ್ಗೆ ಊಟ ಕೊಡ್ತಿರೋದು, ನಮ್ಮ ಮನೇಲಿ ಇಂಥವ್ರು ಬೆಳೀತಿದ್ದಾರೆ, ಅವ್ರು ಕೊಟ್ಟಿದ್ದನ್ನ ಊಟ ಮಾಡ್ತಿದ್ದೀವಿ ಅಲ್ಲ. ನಾವು ಊಟ ಮಾಡ್ತಾ ಇರೋ ಒಂದೊಂದು ತುತ್ತು ಯಾರು ಕೊಟ್ಟಿರೋ ದಾನ? ಪರಮಾತ್ಮ ಶಿವ ಕೊಟ್ಟಂತಹ ದಾನ. ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಉಸಿರಾಡ್ತಿದ್ದೀರಲ್ಲ ಗಾಳಿ, ಯಾರಾದ್ರೂ ಒಬ್ರು ರಚನೆ ಮಾಡಿದ್ದೀರಾ? ಅದನ್ನ ಎಲ್ಲಿಂದ ಬಂತು? ಸೃಷ್ಟಿಕರ್ತನಾದ ಪರಮಾತ್ಮನಿಂದ ಸಿಕ್ಕಿರೋದು. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೇನೆಂಬೆ ರಾಮನಾಥ ಅಂತಾರೆ ಶರಣರು. ಎಲ್ಲ ಕೊಟ್ಟಿರೋದು ಪರಮಾತ್ಮ, ಊಟ ಮಾಡ್ತಿರೋದು ಅವನು ಕೊಟ್ಟಿರೋ ದಾನವನ್ನ, ಹೊಗಳ್ತಿರೋದು ಯಾರನ್ನ? ಯಾರನ್ನು ಹೊಗಳ್ತಿದ್ದೀರಾ? ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದ ಹೊಗಳಬೇಕೇ ಹೊರತು ಬೇರೆಯವರನ್ನ ಹೊಗಳೋದಲ್ಲ. ಏಕೆಂದ್ರೆ ಎಲ್ಲದಕ್ಕೂ ಮಾಲೀಕ ಯಾರು? ಸದಾಶಿವ. ಅದಕ್ಕೆ ಅವ್ರಿಗೆ ಏನಂತ ಕರಿತೀವಿ? ವಿಶ್ವೇಶ್ವರ. ಅವರೇನಾಗಿದ್ದಾರೆ? ವಿಶ್ವಕ್ಕೆ ಒಡೆಯ. ಈಶ್ವರ ಅಂದ್ರೆ ಒಡೆಯ, ವಿಶ್ವೇಶ್ವರ ಅಂದ್ರೆ ವಿಶ್ವಕ್ಕೆ ಒಡೆಯ. ಜಗದೀಶ್ವರ, ಅವರು ಜಗತ್ತಿಗೆ ಒಡೆಯ. ಲೋಕೇಶ್ವರ, ಅವರೇನಾಗಿದ್ದಾರೆ? ಲೋಕಕ್ಕೆ ಒಡೆಯ. ಎಲ್ಲದಕ್ಕೂ ಅವರು ಮಾಲೀಕ ಆದಮೇಲೆ ಅವ್ರು ಕೊಡ್ತಾ ಇರೋ ವಸ್ತುಗಳನ್ನ ಬಳಸ್ತಾ ಇರುವಂತಹ ನಾವು ಅವ್ರ ಮಹಿಮೆಯನ್ನು ಮಾಡಬೇಕು, ಬೇರೆಯವ್ರ ಮಹಿಮೆಯನ್ನು ಮಾಡಬೇಕು. ಅದಕ್ಕೇನು? ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಈ ಸ್ವಾರ್ಥದ ಜಗತ್ನಲ್ಲಿ ಯಾರಾದ್ರೂ ನಿಮ್ಮನ್ನ ಪ್ರೀತಿ ಮಾಡಿದ್ರು ಅದ್ರ ಹಿಂದೆ ಒಂದು ಸ್ವಾರ್ಥ ಇರ್ತದೋ ಇರೋದಿಲ್ಲ. ನಿಮ್ಮ ಮನೇಲಿ ಎಲ್ಲರೂ ಇವಾಗ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಮಾಡ್ತಾರೋ ಮಾಡೋದಿಲ್ಲ? ಪ್ರೀತಿ ಮಾಡ್ತಾರೆ. ಯಾಕೆ ಪ್ರೀತಿ ಮಾಡ್ತಾರೆ ಅಂದ್ರೆ ನೀವು ಎಲ್ಲ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ನಿಮ್ಮನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಒಂದು 15 ದಿನ ಪೇಷಂಟ್ ಆಗಿ ಮಲ್ಕೊಂಬಿಡಿ, ಅವತ್ತೆಷ್ಟು ಪ್ರೀತಿ ಮಾಡ್ತಾರೆ ನೋಡಿ. ಒಂದು ದಿನ ಮಲಗಿದ್ರೆ ಪ್ರೀತಿಯಿಂದ ವಿಚಾರಿಸ್ತಾರೆ, 2 ದಿನ ವಿಚಾರಿಸ್ತಾರೆ. ನೀವು 15 ದಿನ, 1 ತಿಂಗಳ ಪೇಷಂಟ್ ಆಗಿ ಮಲಗಿದ್ರೆ ನೀವೇ ಕರೆದ್ರು, ಏನಾದರೂ ಬೇಕು ಬನ್ನಿ ಅಂತ ಕರೆದ್ರು, ನಿಮ್ಮನ್ನು ನೋಡ್ಕೊಳ್ಳೋದು ಒಂದೇ ನಮಗೆ ಕೆಲಸನಾ? ನಮಗೆ ಬೇರೆ ಏನೂ ಕೆಲಸ ಇಲ್ವಾ ಅಂತ ಏನು ಮಾಡ್ತಾರೆ? ಅಂತಾರ ಅನ್ನೋದಿಲ್ಲ, ಅಂತಾರೆ ತಾನೆ. ಎಲ್ರಿಗೂ ಅನುಭವ ಇದೆ ತಾನೆ. ಹಾಗಿದ್ರೆ ಅವ್ರು ಪ್ರೀತಿ ಮಾಡಿದ್ದು ಯಾವುದನ್ನ? ನಿಮ್ಮನ್ನು ಪ್ರೀತಿ ಮಾಡಿದ್ರು, ನೀವು ಮಾಡ್ತಾ ಇರೋ ಕೆಲಸ ಪ್ರೀತಿ ಮಾಡಿದ್ರು. ಅಂತಹ ನಿಸ್ವಾರ್ಥ ಪ್ರೀತಿಯನ್ನ ಯಾರು ಮಾಡಬಹುದು? ನಮಗೆ ಕೇವಲ ಪರಮಾತ್ಮ ಮಾತ್ರ ಅಂತಹ ನಿಸ್ವಾರ್ಥ ಪ್ರೀತಿಯನ್ನ ಕೊಡ್ತಾರೆ. ಯಾಕೆಂದ್ರೆ ಅವ್ರಿಗೆ ನಮ್ಮಿಂದ ಏನು ಬೇಕಾಗೇ ಇಲ್ಲ. ಏನಾದರೂ ಬೇಕಾ ಪರಮಾತ್ಮನಿಗೆ? ನಿಮ್ಮಲ್ಲಿ ಏನಾದರೂ ಶಕ್ತಿ ಇದೆನಾ ಪರಮಾತ್ಮನಿಗೆ ಕೊಡ್ಲಿಕ್ಕೆ? ಅಂದ್ರೆ ಇವತ್ತು ಜಗತ್ತಿನಲ್ಲಿ ಅಪೇಕ್ಷೆನೇ, ಇಚ್ಛೆನೇ ನಮ್ಮ ದುಃಖಕ್ಕೆ ಕಾರಣ. ಅದಕ್ಕೆ ಯಾರಿಂದಲೂ ಏನೂ ಸಿಗಬೇಕು ಅಂತ ಬಯಸಲೇಬಾರದು. ನಿಮಗೆ ಏನಾದರೂ ಬೇಕಾ? ಎಲ್ಲ ಕೊಡೋ ಶಕ್ತಿ ಇರೋದು ಯಾರಿಗೆ? ಒಬ್ಬ ಪರಮಾತ್ಮನಿಗೆ. ಅದಕ್ಕೆ ಎಲ್ಲವನ್ನು ಯಾರಿಂದ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು? ಆ ಒಬ್ಬ ಪರಮಾತ್ಮನಿಂದನೇ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಒಂದು ಇಲ್ಲದ ಬಿಂದುವ, ತಂದೆ ಇಲ್ಲದ ಕಂದನ, ಮರಣವಿಲ್ಲದ ಮಹಂತನ, ತಾಯಿ ಇಲ್ಲದ ಜಾತನ, ಮೂರನರಿಯದ
ಮುಗ್ಧನ ಟಾವ ಹೇಳ ಗುಹೇಶ್ವರ ಅಂತ. ಒಂದು ಇಲ್ಲದ ಬಿಂದು. ಪರಮಾತ್ಮನ ಸ್ವರೂಪ ಏನಾಗಿದೆ? ಜ್ಯೋತಿರ್ಬಿಂದು. ಅವರು ಕೇವಲ ಏನಾಗಿದ್ದಾರೆ? ಒಂದು ಬಿಂದು ರೂಪದಲ್ಲಿ, ಜ್ಯೋತಿ ರೂಪದಲ್ಲಿ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ತೀವಿ? ಜ್ಯೋತಿರ್ಲಿಂಗದ ರೂಪದಲ್ಲಿ ಅವರ ಪೂಜೆಯನ್ನು ಮಾಡ್ತೀವಿ. ತಂದೆ ಇಲ್ಲದ ಕಂದ. ಪರಮಾತ್ಮ ಕಂದ ಹೌದು, ಆದರೆ ಅವ್ರಿಗೆ ಯಾರಿಲ್ಲ? ತಂದೆ ಇಲ್ಲ. ಜಗತ್ತಿಗೆ ತಂದೆ ಅವರು. ಜಗತ್ತಿನಲ್ಲಿರೋ ಎಲ್ಲ ತಂದೆಗಳಿಗೂ ತಂದೆ, ಆದರೆ ಅವ್ರಿಗೆ ಯಾರಿಲ್ಲ? ತಂದೆನೇ ಇಲ್ಲ. ತಾಯಿ ಇಲ್ಲದ ಜಾತ. ಅವರಿಗೆ ತಾಯಿನೇ ಇಲ್ಲ, ಆದ್ರೆ ಏನ್ ಪಡ್ಕೊಂಡಿದ್ದಾರೆ? ಜನ್ಮವನ್ನ ಪಡ್ಕೊಂಡಿದ್ದಾರೆ. ಮೂರನರಿಯದ ಮುಗ್ಧ. ಈ ಜಗತ್ತಿನ ಯಾವ ಮಾತು ಅವರಿಗೆ ಗೊತ್ತೇ ಇಲ್ಲ. ಸುಖ ದುಃಖ ನೋವು ಯಾವ ಮಾತಿನಿಂದ ಅವರೇನಾಗಿದ್ದಾರೆ? ಎಲ್ಲ ಮಾತಿನಿಂದನೂ ಭಿನ್ನ ಆಗಿದ್ದಾರೆ. ಈ ಜಗತ್ತಿನ ಕುರುಳಿಂದಲೇ ಏನಾಗಿದ್ದಾರೆ? ಅವರು ಭಿನ್ನ ಆಗಿದ್ದಾರೆ. ಅಂಥವರ ಬಗ್ಗೆ ಅಲ್ಲಮ ಪ್ರಭುಗಳು ಮಹಿಮೆಯನ್ನ ಮಾಡ್ತಾರೆ. ನಾವೆಲ್ಲರೂ ಪ್ರತಿದಿನ ಆ ಸದಾಶಿವನ ಏನ್ ಮಾಡ್ತಾ ಇದ್ದೀವಿ? ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಶರಣರು ಹೇಳ್ತಾರೆ, ಅರುವಿಗೆಂದು ಕುರುಹ ಕೊಟ್ಟರೆ ಕುರುಹನ್ನೇ ನಂಬಿದ ಹೆಡ್ಡ ಕುರುಬರ ನೋಡ ಅಂತ. ಏನ್ ಕೊಟ್ಟಿರೋದು? ಅರಿವಿಗೆಂದು ಕುರುಹು. ಈ ಲಿಂಗು ಏನಾಗಿದೆ? ಕುರುಹು. ಯಾರ ಅರಿವಿಗೆ? ಪರಮಾತ್ಮ ಶಿವ ಈ ರೂಪದಲ್ಲಿ, ಅಂದ್ರೆ ಜ್ಯೋತಿ ರೂಪದಲ್ಲಿ ಇದ್ದಾರೆ ಅನ್ನೋದಕ್ಕೆ ಏನಾಗಿದೆ? ಲಿಂಗು ಒಂದು ಕುರು ಆಗಿದೆ. ಆದ್ರೆ ನಾವೇನ್ ಮಾಡಿದ್ದೀವಿ? ಅರಿವನ್ನ ಬಿಟ್ಬಿಟ್ವಿ. ಯಾವ್ದನ್ನ ಹಿಡ್ಕೊಂಡ್ವಿ? ಲಿಂಗುವನ್ನೇ ಪರಮಾತ್ಮ ಅಂತ ಹೇಳಿ ಪೂಜೆ ಮಾಡ್ತಿದ್ದೀವಿ. ಆದ್ರೆ ಅವ್ರ ಸ್ವರೂಪ ಏನಿದೆ? ಆ ಲಿಂಗುವಿನಲ್ಲಿ ಏನ್ ನೋಡ್ಬೇಕಿತ್ತು ನಾವು? ಆ ಜ್ಯೋತಿ ಸ್ವರೂಪವನ್ನ ನೋಡ್ಬೇಕಿತ್ತು. ಅದನ್ನ ಮರ್ತ್ಬಿಟ್ವಿ. ಅದಕ್ಕೆ ಶರಣರೇನ್ ಹೇಳಿದ್ರು? ಅರುವಿಗೆಂದು ಕುರುಹ ಕೊಟ್ಟರೆ ಕುರುಹನ್ನೇ ನಂಬಿದ ಹೆಡ್ಡ ಕುರುಬರ ನೋಡ. ಯಾರು ಆ ಶಿವನನ್ನ ಅರ್ಥ ಮಾಡ್ಕೊಂಡಿಲ್ವೋ ಅವ್ರೇನಾಗಿದ್ದಾರೆ ಅಂತಾರೆ ಶರಣರು? ಕುರುಬರಾಗಿದ್ದಾರೆ ಅಂತ. ಆಮೇಲೆ ನಾವೇನ್ ಮಾಡ್ಬೇಕು? ಅರಿವು. ಯಾರ ಅರಿವು? ಆ ಸದಾಶಿವನ ಅರಿವು. ಅದಕ್ಕೆ ಶರಣರು ಹೇಳ್ತಾರೆ, ಅರಿತರೆ ಶರಣ, ಮರೆತರೆ ಮಾನವ. ದಿಟ್ಟದಿಂದ ತನ್ನ ತಾ ಅರಿಯಬೇಕು. ಅರಿತರೆ ಶರಣ. ಬೇರೆಯವ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಶರಣರು ಹೇಳ್ತಾರೆ, ದಿಟ್ಟದಿಂದ ತನ್ನ ತಾ ಅರಿಯಬೇಕು. ಇವತ್ತು ನಾವೆಲ್ಲರೂ ಪ್ರತಿದಿನ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀವೋ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ? ಇವತ್ತೊಂದಿನ ನೋಡ್ಕೊಳ್ಳಿ, ಬೆಳಗ್ಗೆಯಿಂದ ಎಷ್ಟೊತ್ತವರೆಗೂ ಎಷ್ಟು ಹೊತ್ತು ನಿಮ್ಮ ಬಗ್ಗೆ ಚಿಂತನೆಯನ್ನು ಮಾಡಿದ್ರಿ, ಎಷ್ಟೊತ್ತು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಿದ್ರಿ? ಅರಿತರೆ ಶರಣ. ಬೇರೆಯವ್ರ ಬಗ್ಗೆ ಅರಿತರೆ ಅಲ್ಲ, ತನ್ನ ಬಗ್ಗೆ ತಾನು ಅರಿತರೆ ಶರಣ. ಪರಮಾತ್ಮ ಮೃತ್ಯುಂಜಯ ಅಜನ್ಮ. ಅವರು ನಮ್ಮಂತೆ ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಆತ್ಮರಾದ ನಾವೇನ್ ಮಾಡ್ತೀವಿ? ಪುನಃ ಪುನಃ ಜನನ ಮರಣದ ಚಕ್ರದಲ್ಲಿ ಬರ್ತಾ ಇರ್ತೀವಿ. ಅದಕ್ಕೆ ಅಕ್ಕ ಮಹಾದೇವಿ ಅವರೇನು ಹೇಳಿದ್ರು? ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ಅನ್ನೋಲಿದೆ ನವ್ವ. ಯಾರನ್ನವರು ಇಷ್ಟಪಟ್ಟಿದ್ದು? ಯಾರಿಗೆ ಸಾವೇ ಇಲ್ವೋ, ಕೇಡೇ ಇಲ್ವೋ, ರೂಹಿಲ್ಲ, ನಮ್ಮಂತೆ ಶಾರೀರಿಕ ರೂಪ ಇಲ್ವೋ ಅಂತಹ ಶಿವನಿಗೆ ನಾನೇನಾಗಿದ್ದೀನಿ? ಒಲ್ದಿದ್ದೀನಿ. ಅಕ್ಕ ಮಹಾದೇವಿಯವರು ಹೇಳಿದ್ರು. ಶರಣರು ಹೇಳ್ತಾರೆ, ಪರಮಾತ್ಮನನ್ನು ನಾವು ಹೇಗೆ ನೆನಪು ಮಾಡಬೇಕು ಅಂದ್ರೆ, ನರವಿಂದ್ಯದೊಳಗನ್ನ ಹುಲುಗಿಡಿಯ ಮಾಡಿ ಶಿವ 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 ಎಂದೋದಿಸಯ್ಯ. ಈ ನರವಿಂದ್ಯ, ಈ ಶರೀರ ಅನ್ನೋದ್ರಲ್ಲಿ ನಮ್ಮನ್ನೇನ್ ಮಾಡು? ಮಾತಾಡುವಂತಹ ಒಂದು ಗಿಣಿಯನ್ನಾಗಿ ಮಾಡು. ಮಾಡೇನ್ ಮಾಡು? ಇಡೀ ದಿನ ಒಂದೇ ಶಬ್ದ. ಯಾವ ಶಬ್ದ? ಶಿವ 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 ಶಿವ. ಎಲ್ಲರೂ ಹೇಳ್ತೀರಾ? ಇಲ್ಲ? ಇಡೀ ದಿನ ಏನಂತ ಹೇಳ್ತಾ ಇರ್ತೀರಿ? ಓಂ ನಮಃ ಶಿವಾಯ ಹೇಳ್ತೀರೋ ಹೇಳೋದಿಲ್ಲ? ಕುತ್ಕೊಂಡಾಗಂತೂ ಏನ್ ಮಾಡ್ತೀರ? ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳ್ತೀರ ತಾನೆ? ಅಥವಾ ಶಿವ ಶಿವಪ್ಪ ಅಂತನಾದ್ರೂ ಏನ್ ಮಾಡ್ತೀರ? ಹೇಳ್ತಾ ಇರ್ತೀರಿ. ಆದ್ರೆ ಹೇಳೋದ್ರಲ್ಲಿ ಎರಡಿದೆ. ಒಂದು ಬಾಯಿಂದ ಹೇಳೋದು, ಒಂದು ಮನಸ್ಸಿನಿಂದ ಹೇಳೋದು. ಕೇವಲ ಬಾಯಿಂದ ಹೇಳ್ತಾ ಇದ್ರೆ ಅದು ಮಂತ್ರ ಅಷ್ಟೇ ಆಗ್ತದೆ. ಅದರಿಂದ ಏನು ಪ್ರಾಪ್ತಿ ಸಿಗೋದಿಲ್ಲ. ಒಮ್ಮೆ ನೀವು ಶಿವ ಅಂತ ಕರೆದ್ರೆ, ಓಂ ನಮಃ ಶಿವಾಯ ಅಂತ ಕರೆದ್ರೆ ಅದು ಯಾರಿಗೋಗಿ ಕೇಳಿಸ್ಬೇಕು? ಆ ಸದಾಶಿವನಿಗೆ ಕೇಳಿಸ್ಬೇಕು. ನೀವೆಷ್ಟು ಪ್ರೀತಿಯಿಂದ ಕರಿಬೇಕಂದ್ರೆ ನಿಮ್ಮ ಕೂಗನ್ನ ಕೇಳಿ ಅವ್ರು ಏನ್ ಮಾಡ್ಬಿಡ್ಬೇಕು? ನಿಮ್ಮ ಹತ್ರ ಬಂದ್ಬಿಡ್ಬೇಕು. ಪ್ರಾಪ್ತಿ ಸಿಗಬೇಕಂದ್ರೆ ಏನ್ ಮಾಡ್ಬೇಕು? ಮನಪೂರ್ವಕವಾಗಿ ಕೇಳಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಸಪ್ತ ಕೋಟಿ ಮಹಾಮಂತ್ರಗಳಲ್ಲಿ ಶಿವ ಮಂತ್ರಕ್ಕೆ ಸಮಮಂತ್ರ ಬೇರಿಲ್ಲ. ಜಗತ್ನಲ್ಲಿ ಎಷ್ಟು ಮಂತ್ರ ಇದ್ದಾವೆ? ಸಪ್ತ ಕೋಟಿ ಮಹಾಮಂತ್ರಗಳು. ಆ ಸಪ್ತ ಕೋಟಿ ಮಹಾಮಂತ್ರಗಳಲ್ಲಿ ಒಂದೇ ಒಂದು ಶಿವ ಮಂತ್ರ, ಅದಕ್ಕೆ ಸಮಾನವಾದ
ಮಂತ್ರನೇ ಬೇರೆ ಇಲ್ಲ. ಅದ್ಯಾವ ಮಂತ್ರ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಶರಣರು ಹೇಳ್ತಾರೆ. ಆ ಒಂದು ಮಂತ್ರ ನಮ್ಮನ್ನೇನ್ ಮಾಡ್ತದೆ? ಭಯಂಕರ ಮಂತ್ರ ತಂತ್ರದಿಂದ ಮುಕ್ತ ಮಾಡ್ತದೆ ಅಂತ ಶರಣರು ಹೇಳ್ತಾರೆ. ಪ್ರೀತಿಯಿಂದ ಕರಿಬೇಕು. ಅತಿ ಪ್ರೀತಿಯಿಂದ ಪರಮಾತ್ಮನನ್ನ ಕರೆದ್ರೆ ಯಾರು ಬರ್ತಾರೆ? ಸದಾಶಿವನೇ ಬರ್ತಾರೆ. ಅದಕ್ಕೆ ಪರಮಾತ್ಮನಿಗೆ ಬೋಲಾನಾಥ ಅಂತ ಕರಿತೀವಿ. ಜಗತ್ತಿನ ಜನ ಖಾಲಿ ಕೈಯಲ್ಲಿ ಹೋಗ್ತಾರೆ, ಶಿವಶರಣರು ಖಾಲಿ ಕೈಯಲ್ಲಿ ಹೋಗಲ್ಲ. ಶಿವಶರಣರು ಕೈಯನ್ನ ತುಂಬಿಕೊಂಡು ಹೋಗ್ತಾರೆ. ಯಾವುದರಿಂದ? ಶಿವನ ನೆನಪನ್ನ ಮಾಡಿ ಮಾಡಿ, ಶಿವಯೋಗದ ಅಭ್ಯಾಸ ಮಾಡಿ, ಶಿವನಿಂದ ಪ್ರಾಪ್ತಿಯನ್ನ ಪಡ್ಕೊಂಡು ಪುಣ್ಯವನ್ನ ತುಂಬಿಕೊಂಡು ಹೋಗ್ತಾರೆ. ನೀವ್ಯಾರು ಖಾಲಿ ಕೈಯಲ್ಲಿ ಹೋಗೋರಲ್ಲ. ಏನ್ ಮಾಡೋರು? ಶಿವ ಜ್ಞಾನವನ್ನ ಪಡ್ಕೊಂಡು ಶಿವಯೋಗವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಹೋಗುವಂಥವರು ನಾವು. ಆ ರೀತಿ ಆಗಬೇಕು ಅಂದ್ರೆ ಮೊದಲನೇದಾಗಿ ದಿಟದಿಂದ ತನ್ನ ಅರಿಯಬೇಕು ಅಂತ ಶರಣರು ಹೇಳ್ತಾರೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವೇನು ಸುಖ ಶಾಂತಿಯನ್ನು ಹುಡುಕ್ತಾ ಇದ್ದೀವೋ ಅದೆಲ್ಲಿ ಸಿಗ್ತದೆ? ನಮ್ಮೊಳಗಡೆನೆ ಸಿಗ್ತದೆ. ಪ್ರತಿದಿನ ಅನುಭವ ಮಂಟಪದಲ್ಲಿ ಹೇಗೆ ಶರಣರು ಕುತ್ಕೊಂಡು ಜ್ಞಾನದ ಚಿಂತನೆಯನ್ನ ಮಾಡ್ತಾ ಇದ್ರು, ಹಾಗೆ ನಾವು ಏನ್ ಮಾಡ್ಬೇಕು? ಶಿವಜ್ಞಾನದ ಚಿಂತನೆಯನ್ನ ಮಾಡಬೇಕು. ಯಾಕೆ ಶರಣರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಅಜ್ಞಾನ ನಾಶ ಆಗ್ಬೇಕಂದ್ರೆ ಏನ್ ಬೇಕು? ಜ್ಞಾನದ ಬಲ ಬೇಕು. ಜ್ಞಾನದ ಶಕ್ತಿ ಇದ್ರೆ ಮಾತ್ರ ಏನಾಗ್ತದೆ? ಅಜ್ಞಾನ ನಾಶ ಆಗ್ತದೆ. ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ. ಸತ್ಯ ಇದ್ರೆ ಏನಾಗ್ತದೆ? ಅಸತ್ಯ ನಾಶ ಆಗ್ತದೆ. ನೀವೆಲ್ಲರೂ ವಿಚಾರ ಮಾಡ್ತೀರಾ, ಎಲ್ಲಿದೆ ಸತ್ಯ? ಎಲ್ಲಿದೆ ಜಗತ್ತಿನಲ್ಲಿ ಸತ್ಯ? ಎಲ್ಲ ಕಡೆ ಇರೋದೇನು ಇವತ್ತು? ಅಸತ್ಯ. ನೀವು ಯಾವಾಗಾದ್ರೂ ಸತ್ಯ ಹೇಳಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಇರೋರೆ ನಿಮ್ಮ ಮಾತನ್ನ ನಂಬಲ್ಲ. ಯಾರು ಅಸತ್ಯ ಹೇಳ್ತಾರೋ ಅವ್ರ ಮಾತೇ ನಂಬ್ತಾರೆ. ನೀವು ಸತ್ಯ ಹೇಳ್ತಾ ಇದ್ರು ಯಾರು ನಿಮ್ಮ ಮಾತು ನಂಬಲ್ಲ. ಅವಾಗ ಬೇಜಾರಾಗ್ತದೋ ಖುಷಿ ಆಗ್ತದೆ? ಅವಾಗೇನಂತೀರ? ಸತ್ಯ ಹೇಳಿದ್ರೆ ಈ ಬೆಲೆನೇ ಇಲ್ಲ. ಆದ್ರೆ ನಮ್ಮ ತಂದೆಯಾದ ಶಿವ ನಂತರ ಸತ್ಯಂ ಶಿವಂ ಸುನ್. ಮೊದಲು ಅವ್ರು ಸತ್ಯ, ನಂತರ ಅವರು ಶಿವ. ಅವರಿಗೆ ಪ್ರಿಯ ಯಾವುದು? ಸತ್ಯ. ಪರಮಾತ್ಮ ಶಿವನಿಗೆ ಪ್ರಿಯ. ಜನರಿಗೆ ಯಾವುದು ಪ್ರಿಯ? ಅಸತ್ಯ ಪ್ರಿಯ. ನೀವೇ ಹೇಳಿದ್ರಿ ತಾನೆ, ಸತ್ಯ ಹೇಳಿದ್ರೆ ಯಾರು ನಮ್ಮನ್ನ ನಂಬಲ್ಲ, ಅಸತ್ಯ ಹೇಳಿದ್ರೆ ಎಲ್ರೂ ನಂಬ್ತಾರೆ. ಅಂದ್ರೆ ಜನರಿಗಿಷ್ಟ ಏನು? ಶಿವನ ಜ್ಞಾನವನ್ನ ಕೇಳ್ತಾ ಹೋಗಿ. ಆಗ ನೀವೇ ನಿಜವಾದ ಶರಣರು. ಅರಿತರೆ ಶರಣ ಆಗ್ಬಿಡ್ತೀರ. ಆಗ ಶಿವ ನಿಮ್ಮಿಂದ ದೂರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿವ ಸದಾ ಆಗ ನಿಮ್ ಜೊತೆಗೆ ಇರ್ತಾರೆ. ನಿಮ್ಮ ಎಲ್ಲಾ ಕಾರ್ಯದಲ್ಲೂ ಸಹಯೋಗವನ್ನ ಕೊಡ್ತಾರೆ. ಎಲ್ಲಾ ಕಾರ್ಯದಲ್ಲೂ ನಿಮ್ಮನ್ನ ವಿಜಯನ್ನಾಗಿ ಮಾಡ್ತಾರೆ. ಇಷ್ಟೊತ್ತಿನವರೆಗೂ ಎಲ್ಲರೂ ಶಾಂತಿಯಿಂದ ಕುತ್ಕೊಂಡು ಶರಣರ ಶಿವಯೋಗದ ಬಗ್ಗೆ ಹೇಳಿದ್ದಕ್ಕೆ ಮತ್ತು ನಮ್ಮನೇಲಿ ಕರೆಸಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಣ್ಣವರಿಗೂ ಧನ್ಯವಾದಗಳು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ಶಾಂತಿ.